ಅನ್ನದಾತರ ಜಮೀನಿನ ಮೇಲೆ ಪ್ರಭಾವಿಗಳ ಕಣ್ಣು. ಜಮೀನು ಜೊತೆ ರೈತರ ಭೂಮಿ ಮೇಲೂ ವಕ್ರದೃಷ್ಟಿ. ಕೆಆರ್ಪೇಟೆಯ ಮಾರ್ಗೋನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ರಾಮಲಿಂಗಯ್ಯಗೆ ಬಳುವಳಿಯಾಗಿ ಬಂದಿದ್ದ 90 ಎಕರೆ ಜಮೀನು ಕಾಲಾನಂತರ ಅವರ ಮಕ್ಕಳಿಗೆ ಜಮೀನು ವರ್ಗಾವಣೆಯಾಗಿದೆ. 90 ಎಕರೆ ಜೊತೆಗೆ ಸುತ್ತಮುತ್ತಲಿನ ಜಮೀನನ್ನು ಕೂಡ ವಶಕ್ಕೆ ಪಡೆಯೋದಕ್ಕೆ ಯತ್ನ ನಡೆಯಿತಾ. ರೌಡಿಗಳನ್ನ ಕರೆಸಿ ರೈತರ ಭೂಮಿಯಲ್ಲಿ ಸಸಿ ನೆಡೋದಕ್ಕೆ ಯತ್ನ ನಡೆದಿದೆ. ರಾಮಲಿಂಗಯ್ಯ ಪುತ್ರ ಅಳಿಯನ ವಿರುದ್ಧ ಗ್ರಾಮಸ್ಥರು ಪ್ರೊಟೆಸ್ಟ್ ಮಾಡಿದ್ದಾರೆ. ಗ್ರಾಮಸ್ಥರ ವಿರುದ್ಧವೇ ರಾಮಲಿಂಗಯ್ಯ ಅಳಿಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಮಲಿಂಗಯ್ಯ ಭಾವ ಪೊಲೀಸ್ ಆಗಿದ್ದು ಪ್ರಭಾವವನ್ನ ಬಳಕೆ ಮಾಡಿ ದೂರು ಕೊಟ್ಟಿದ್ದಾರೆ. ಗ್ರಾಮಸ್ಥರ ವಿರುದ್ಧವೇ ಅಳಿಯ ದೂರು ಕೊಟ್ಟಿದ್ದಾರೆ. ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಾರ್ಗೋನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 13 ಅದೀಗ ಹೊಸ ನಂಬರು 165 ಆಗಿರೋದ್ರಲ್ಲಿ ಬಡ ರೈತರು ಎಲ್ಲ ಸಹ ಮಾರ್ಗೋನಹಳ್ಳಿ ಗ್ರಾಮದ ಬಡ ರೈತರು ಉಳುಮೆ ಮಾಡ್ತಾ ಇದ್ರು. ಅಂಥವ್ರನ್ನ ಮಂಡ್ಯ ಜಿಲ್ಲೆ ಇವರು ವಕೀಲರಾದಂಥ ಡಿ ರಾಮಲಿಂಗಯ್ಯನವರು ಖಾತೆ ಮಾಡಿಸ್ಕೊಂಡು ಅದು ಯಾವ ರೀತಿ ಬಂತು ಅಂತ ಗೊತ್ತಿಲ್ಲ. ಅದನ್ನ 95 ಎಕರೆ 13 ಕೋಟಿನ ಖಾತೆ ಮಾಡಿಸ್ಕೊಂಡಿರ್ತಾರೆ. ಅದು ಅಲ್ಲದೆ ಆ ಖಾತೆ ಮಾಡಿಸ್ಕೊಂಡಂಥವ್ರು ಮೈಸೂರಿನ ಶ್ರೀ ಮಹಂತ ಪಿ ಕೃಷ್ಣಾನಂದ ಗೋಸ್ವಾಮಿ ಅನ್ನೋರಿಗೆ ಹಕ್ಕು ಖುಲಾಸೆ ಮಾಡಿಕೊಟ್ಟಿರ್ತಾರೆ. 31/1/72 ಹಕ್ಕು ಖುಲಾಸೆ ಆದಂಥ ಜಮೀನನ್ನ ವಾಪಸ್ ಇವರಿಗೆ ಕ್ರಯದ ಮುಖೇನ ಆಗಲಿ ಅವರಿಂದ ದಾನವಾಗಿ ಆಗಲಿ ಯಾವುದೇ ರೀತಿಯೂ ಬಂದಿರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.